ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಆರಾಮಾಗಿರ್ಲೇಬೇಕು. ಈಗ ಒಂದು ಸ್ವಲ್ಪ ನಾವು ಟೀಮ್ ಇಂಡಿಯಾ ಫ್ಯಾನ್ಸ್ ಸ್ವಲ್ಪ ಉಸಿರುನ ಆಚೆ ಬಿಡ್ಬೋದು. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು, ಲಾಸ್ಟ್ ಮ್ಯಾಚ್ ಈಗ ಫಸ್ಟ್ ODIನ ಇಂಡಿಯಾದವರು ಅದು ಬಾಯಿಗೆ ಬರ್ಸಿ ವಿನ್ ಕೂಡ ಆಗಿದೆ ಗುರು. ಈಸಿಯಾಗಂತ ವಿನ್ ಆಗಲಿಲ್ಲ. ನಿಮ್ಗೆ ಗೊತ್ತು ಏನಕ್ಕೆ ಅಂದ್ರೆ ಯಾರು ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ರೋಹಿತ್ ಶರ್ಮಾ ಕೂಡ ಫ್ಲಾಪ್ ಆಗಿದ್ದು, ಅದಾದ್ಮೇಲೆ ವಿರಾಟ್ ಕೊಹ್ಲಿ ಕೂಡ ಫ್ಲಾಪ್ ಆಗಿದ್ದು ನೋಡ್ತು ಅಂದ್ರೆ ಪಕ್ಕ ಈ ಸಲ ಕೂಡ ODI ಸೀರೀಸ್ ನ ಇಂಗ್ಲೆಂಡ್ ಅವ್ರಿಗೆ ಬಿಟ್ಕೊಡ್ಬೇಕೇನೋ ಅಂತ ನಾನ್ ಅನ್ಕೊಂಡೆ. ಆದ್ರೆ ಇಲ್ಲಿ ಕ್ಯಾಪ್ಟನ್ಸ್ ಅನ್ನ ಯಾವ ತರ ಮ್ಯಾನೇಜ್ ಮಾಡಬೇಕು, ಯಾವ ತರ ಆಡ್ಬೇಕು, ಆ ತರ ಪರ್ಫಾರ್ಮ್ ಮಾಡಿದ್ದು ಶುಭ್ಮನ್ ಗಿಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಟ್ಟಿದ್ದು. 80 ರನ್ ಹೊಡೆಯೋದ್ರ ಮೂಲಕ ಟೀಮ್ ವಿನ್ ಆಕೆ ಒಂದು ಮೇನ್ ರೀಸನ್ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಇನ್ಯಾರು ಈ ಕಡೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ನಾನು ನಿಜವಾಗ್ಲೂ ಹೋಪ್ ಕಳ್ಕೊಂಡ್ಬಿಟ್ಟಿದ್ದೆ ಮೋಸ್ಟ್ಲಿ ಈ ಮ್ಯಾಚ್ ಕೂಡ ಹೊಗೆ ಹಾಕ್ಸ್ಕೊಳ್ತಾರೆ ಅಂತ. ಇನ್ನೇನು ಈ ಪ್ಲೇಯರ್ ಗಳಲ್ಲಿ ಮಲ್ಕೊಂಡ್ರು ಅಂದ್ರೆ ಇನ್ನೆಲ್ಲ ಆಡೋರು ಯಾರಿದ್ದಾರೆ? ನಾ ಶ್ರೇಯಸ್ ಅಯ್ಯರ್, ವಾಷಿಂಗ್ಟನ್ ಸುಂದರ್ ಎಲ್ಲ T20 ನೋಡ್ಬಿಟ್ಟಿದೀವಿ ಎಷ್ಟು ಕೆಟ್ಟ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ಮತ್ತೆ ಶ್ರೇಯಸ್ ಸರ್ ಕೂಡ ಅಷ್ಟೇ, ಲಾಸ್ಟ್ ಮ್ಯಾಚ್ ಅಲ್ಲಿ ಏನ್ ಹೇಳ್ಕೊಳ್ಳೋ ಒಂದು ಪರ್ಫಾರ್ಮೆನ್ಸ್ ಬರಲಿಲ್ಲ. ಒಂಥರ ಟೆಸ್ಟ್ ತರ ಆಡಿ 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 ಒಂದು 35 ರನ್ ಕೂಡ ಹೊಡೆದಿದ್ದು. ಅದಾದ್ಮೇಲೆ KL ರಾಹುಲ್ ಕೂಡ ಫ್ಲಾಪ್ ಆಗಿದ್ದು. ಆದ್ರೂ ಕೂಡ ವಾಷಿಂಗ್ಟನ್ ಸುಂದರ್ ಮತ್ತೆ ಈ ಕಡೆ ಶುಭ್ಮನ್ ಗಿಲ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಟೀಮ್ ಅನ್ನ ವಿನ್ ಕೂಡ ಮಾಡಿದ್ರು ಮಾತ್ರ. ಇನ್ನ ಇವತ್ತಿನ ಒಂದು ಮ್ಯಾಚ್ ಅನ್ನ ವಿನ್ ಆಗ್ಬಿಟ್ರು ಇಂಡಿಯಾ ಅಂದ್ರೆ ಆಲ್ಮೋಸ್ಟ್ ಸೀರೀಸ್ ಕೈಗೆ ಬಂದಂಗೆ. ಇನ್ ಕೇಸ್ ಸ್ವಲ್ಪ ಲೂಸ್ ಬಿಟ್ರು ಅಂದ್ರೂ ಕೂಡ ಅಷ್ಟೇ, ಇಂಗ್ಲೆಂಡ್ ಅವ್ರು ಗೊತ್ತಲ್ಲ ಯಾವ ಲೆವೆಲ್ ಗೇಮ್ ಅನ್ನ ಚೇಂಜ್ ಮಾಡ್ತಾರೆ ಏನು ಅನ್ನೋದೇ ಗೊತ್ತಾಗಲ್ಲ. ಆ ತರ ಗೇಮ್ ಚೇಂಜರ್ಸ್ ಪ್ಲೇಯರ್ಸ್ ಕೂಡ ಅವ್ರ ಕಡೆ ಇರುವಂತದ್ದು. ನೋಡೋಣ ಈಗ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ ಅಂದ್ರೆ ಇದು ನಮ್ಮ ಇಂಡಿಯನ್ ಪ್ಲೇಯರ್ಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಲ್ಲ ಅಂದ್ರೆ ಇಂಗ್ಲೆಂಡ್ ಟೀಮ್ ಅವರಿಗೆ ಹೆಲ್ಪ್ ಆಗುತ್ತೆ ಏನೋ ಅಂತ ಒಂದೊಂದಾಗೆ ನೋಡ್ತಗೋಣ. ಅದಾದ್ಮೇಲೆ ವೆದರ್ ಕಂಡೀಷನ್ ಮತ್ತೆ ಫೈನಲ್ ಆಗಿ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಒಂದೊಂದಾಗೆ ನೋಡ್ತಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ದಯವಿಟ್ಟು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಕೂಡ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಗುರುವೇ ಇವತ್ತಿನ ವಿಡಿಯೋವನ್ನ ಶೋಣ. ಇವತ್ತಿನ ಮ್ಯಾಚ್ ನಡೀತಿರೋದೆ ಕಾರ್ಡಿಫ್ ಫೀಲ್ಡ್ ಅಲ್ಲಿ ಮ್ಯಾಚ್ ಕೂಡ ಆಗ್ತದೆ. ಈ ಪಿಚ್ ಯಾವ ತರ ಅಂದ್ರೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳಿಗೆ ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ, ಮತ್ತೆ ಕಡೆ ಬೌಲರ್ಸ್ ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇನ್ ಕೇಸ್ ಸ್ವಲ್ಪ ಮೋಡ ಬಂತು ಅಂದ್ರೆ ಫಾಸ್ಟ್ ಬೌಲರ್ಸ್ ಗೆ ಇಲ್ಲಿ ಅಡ್ವಾಂಟೇಜ್ ಕೂಡ ಸಿಗುವಂತದ್ದು. ಸ್ಟಾರ್ಟಿಂಗ್ ಸ್ವಲ್ಪ ಓವರ್, ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಸ್ಪಿನ್ನರ್ಸ್ ಕೂಡ ಇಲ್ಲಿ ಅಡ್ವಾಂಟೇಜ್ ತಗೊಳ್ತಾರೆ. ಅದಾದ್ಮೇಲೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳಿಗೆ ಕೂಡ ಅಷ್ಟೇ ಒಂದು ಒಳ್ಳೆ ಪಿಚ್ ಕೂಡ ಆಗಿದೆ. ಮತ್ತೆ ಇಲ್ಲಿ ಯಾರೇ ಟಾಸ್ ಅನ್ನ ವಿನ್ ಆದ್ರೂ ಕೂಡ ಅಷ್ಟೇ ಟಾಸ್ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಚೇಸಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಆ ಒಂದು ಟೀಮ್ ವಿನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏನೋ ಕೇಳ್ತಿದೀನಿ ಅಂದ್ರೆ ಈಗ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ಈ ಪಿಚ್ ಅಲ್ಲಿ ತೆಗೆದುನೋಡಕ್ ಹೋದ್ವಿ ಅಂದ್ರೆ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಚೇಸಿಂಗ್ ಮಾಡಿರೋ ವಿನ್ ಆಗಿದ್ದಾರೆ. ಹಾಗಾಗಿ ಕೇವಲ ಒಂದು ಸಲ ಅಷ್ಟೇ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ವಿನ್ ಕೂಡ ಆಗಿರೋದು. ಹಾಗಾಗಿ ಇವತ್ತು ಕೂಡ ಅಷ್ಟೇ ಯಾವುದೇ ಕ್ಯಾಪ್ಟನ್ ಟಾಸ್ ಅನ್ನ ವಿನ್ ಆದ್ರೂ ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಅವರಿಗೆ ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಇಲ್ಲಿ ಇರುವಂತದ್ದು. ಏನಕ್ಕೆ ಅಂದ್ರೆ ಲಾಸ್ಟ್ 5 ಮ್ಯಾಚ್ ಸ್ಟಾರ್ಟ್ಸ್ ಓಪನ್ ಆಗಿ ಹೇಳ್ತಾ ಇದ್ದಾರೆ ನಮಗೆ ಚೇಸಿಂಗ್ ತಗೊಳ್ರಪ್ಪ, ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ, ವಿನ್ ಆಗ್ಬೋದು ಅಂತ. ಹಾಗಾಗಿ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಯಾವತ್ತು ಟಾಸ್ ಅನ್ನ ವಿನ್ ಆದ್ರೂ ಶುಭ್ಮನ್ ಗಿಲ್ ಅಂದ್ರೆ ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ಲಕ್ಷಣ ಇದೆ. ಇನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಈ ಒಂದು ಪಿಚ್ ಅಲ್ಲಿ 300+ ಅಬೌವ್ ಸ್ಕೋರ್ ನಮಗೆ ನೋಡಕ್ ಸಿಗುತ್ತೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸುಮಾರು 258ಕ್ಕೆ ಆಲ್ ಔಟ್ ಆಗೋಗ್ಬಿಟ್ರು ಇಂಗ್ಲೆಂಡ್ ಅವರು. ಅದು ಕೂಡ ಬ್ಯಾಟಿಂಗ್ ಪಿಚ್ ಆಗಿತ್ತು, ಆದ್ರೂ ಕೂಡ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಯಾರಿಂದ ಕೂಡ ಬರ್ಲಿಲ್ಲ. ಅದಾದ್ಮೇಲೆ ಈ ಪಿಚ್ ಕೂಡ ಅಷ್ಟೇ ಬ್ಯಾಟಿಂಗ್ ಸ್ವಲ್ಪ ಹೆಲ್ಪ್ ಆಗೋದ್ರಿಂದ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಕೂಡ ನಿಯರ್ 300 ರನ್ ಇಲ್ಲಾಂದ್ರೆ 300 ಅಬೌವ್ ರನ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅದಾದ್ಮೇಲೆ 300 ಅಬೌವ್ ಹೊಡೆದ್ರು ಕೂಡ ಅಷ್ಟೇ ಆಲ್ಮೋಸ್ಟ್ ಚೇಸ್ ಕೂಡ ಆಗೋಗಿದೆ ಈ ಒಂದು ಪಿಚ್ ಅಲ್ಲಿ. ನೋಡ್ಬೇಕು ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಬ್ಯಾಟಿಂಗ್ ಫಸ್ಟ್ ಮಾಡೋರು ಅಂತ. ಇನ್ನ ಈ ಒಂದು ಪಿಚ್ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಏನಕ್ಕೆ ಅಂದ್ರೆ ಇದುವರೆಗೂ ಈ ಪಿಚ್ 4 ಮ್ಯಾಚ್ ಅನ್ನ ಕೂಡ ಆಡಿದೆ. 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ, ಕೇವಲ 1 ಮ್ಯಾಚ್ ಅನ್ನ ಮಾತ್ರ ಲಾಸ್ ಆಗಿರೋದು. ಹಾಗಾಗಿ ಇವತ್ತಿನ ಪಿಚ್ ಟೀಮ್ ಇಂಡಿಯಾಗೆ ಒಂಥರ ಲಕ್ಕಿ ಟೀಮ್ ಮತ್ತೆ ಒಂಥರ ಫೇವರ್ ಟೀಮ್ ಅಂತ ಕೂಡ ಕಾಣಿಸ್ಕೊಳ್ತದೆ. ಹಾಗಾಗಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಇವತ್ತು 1 ಮ್ಯಾಚ್ ಅನ್ನ ವಿನ್ ಮಾಡ್ಕೊಟ್ಬಿಡ್ರಪ್ಪ ಈ ಸೀರೀಸ್ನ ವಿನ್ ಮಾಡಿ ಸ್ವಲ್ಪ ಇಂಡಿಯನ್ ಟೀಮ್ ನ ಮರ್ಯಾದೆ ಉಳಿಸ್ಬಿಡಿ. ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದ್ರೆ ಟೀಮ್ ಅಲ್ಲಿ ಸೀನಿಯರ್ ಪ್ಲೇಯರ್ಸ್ ಇದಾರೆ ಅಂದಾಗ ಪ್ಲಾನಿಂಗ್ ಚೆನ್ನಾಗಿ ಆಗಿರುತ್ತೆ. ಮತ್ತೆ ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರ ಇಬ್ರು ಫ್ಲಾಪ್ ಆದ್ರೂ ಕೂಡ ಅಷ್ಟೇ ಟೀಮ್ ಅನ್ನ ಯಾವ ತರ ತಗೊಂಡೋದ್ರು ಮತ್ತೆ ಯಾವ ತರ ವಿನ್ ಆದ್ರು ಅಂತ. ಅದೇ ರೀತಿ ಇವತ್ತು ಕೂಡ ಆಗೋ ಸಿನೇರಿಯೋ ತುಂಬಾ ಎತ್ಕಾಣ್ತಿದೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಈಗಾಗಲೇ ಈ ಒಂದು ಆಡಿರೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಆ ಪಿಚ್ ಅಲ್ಲಿ ಆಡಿರೋ ಎಕ್ಸ್ಪೀರಿಯನ್ಸ್ ಕೂಡ ಇತ್ತು. ಆದ್ರೆ ಏನ್ ಮಾಡ್ತೀರಾ, ಬೇಗ ಔಟ್ ಕೂಡ ಆಗ್ಬೇಕಾಗಿ ಬಂತು. ಇವತ್ತು ಅವರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ ಚೆನ್ನಾಗಿದೆ ಅಂತ ನೋಡಕ್
ಬಂದ್ವಿ ಅಂದ್ರೆ ವಿರಾಟ್ ಕೊಹ್ಲಿ ಪಿಚ್ ಅಲ್ಲಿ 4 ಮ್ಯಾಚ್ ಅನ್ನ ಕೂಡ ಆಡಿದರೆ, ಆಡಿರೋ 4 ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಒಂದು 49 ಮಿನಿಮಮ್ ಅವರೇಜ್ ಸ್ಕೋರ್ ಅನ್ನ ಮೇಂಟೈನ್ ಕೂಡ ಮಾಡಿದರೆ. ಹಾಗಾಗಿ ಇವತ್ತು ಕೂಡ ಲಾಸ್ಟ್ ಮ್ಯಾಚ್ ಫ್ಲಾಪ್ ಆಗಿರೋದ್ರಿಂದ ಇವತ್ತೊಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಆದ್ಮೇಲೆ ರೋಹಿತ್ ಶರ್ಮಾ ಕೂಡ ಅಷ್ಟೇ ಈ ಒಂದು ಪಿಚ್ ಅಲ್ಲಿ 3 ಮ್ಯಾಚ್ ಅನ್ನ ಕೂಡ ಆಡಿದರೆ, 3 ಮ್ಯಾಚ್ ಅಲ್ಲಿ ಸುಮಾರು 50 ಅವರೇಜ್ ಅನ್ನ ಮೇಂಟೈನ್ ಕೂಡ 50 ರನ್ ಅವರೇಜ್ ಅನ್ನ ಮೇಂಟೈನ್ ಕೂಡ ಮಾಡಿದ್ರೆ. ಹಾಗಾಗಿ ಇವತ್ತು ಇಬ್ಬರಿಂದನೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಏನಕ್ಕೆ ಹೇಳ್ತೀನಿ ಅಂದ್ರೆ ಲಾಸ್ಟ್ ಮ್ಯಾಚ್ ಇಬ್ರು ಕೂಡ ಫ್ಲಾಪ್ ಆಗಿದ್ದಾರೆ, ಈ ಮ್ಯಾಚ್ ಆಡ್ಲೇಬೇಕು ಮತ್ತೆ ಎಲ್ಲರೂ ಕೂಡ ಒಂದು ಹೋಪನ ಇಟ್ಕೊಂಡಿರ್ತಾರೆ, ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನೋಡ್ಬೋದು ಇವರಿಬ್ಬರಿಂದ ಅಂತ. ಹಾಗಾಗಿ ಇವತ್ತು ಇವರಿಬ್ರು ಪರ್ಫಾರ್ಮ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅದಾದ್ಮೇಲೆ ಇಂಗ್ಲೆಂಡ್ ಕಡೆಯಿಂದ ಜೋ ರೂಟ್ ಮತ್ತೆ ಜೋಸ್ ಬಟ್ಲರ್ ನ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ, ಏನೇನು ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇವರ ಸ್ಟಾಟ್ಸ್ ಚೆನ್ನಾಗಿ ಇದ್ದೇ ಇರುತ್ತೆ. ಅದಾದ್ಮೇಲೆ ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಗುರ್ನೂರ್ ಬ್ರಾರ್ ಸುಮಾರು 2 ವಿಕೆಟ್ ತೆಗೆದಿದ್ರು ಕೂಡ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗಿದ್ರು. ಹಾಗಾಗಿ ಅವರ ಪ್ಲೇಸ್ಗೆ ಇವತ್ತು ಹರ್ಷದೀಪ್ ಸಿಂಗ್ ಬರುವ ಚಾನ್ಸಸ್ ಕೂಡ ಇರುತ್ತೆ ಅಂತ ಕೆಲವೊಂದು ಲೀಗ್ಸ್ ಗಳು ಕೂಡ ಇದೆ, ಬರ್ಬೋದು, ಹೇಳಂಗಿಲ್ಲ. ಹರ್ಷದೀಪ್ ಸಿಂಗ್ ಕೂಡ ಹಾಕೊಬಹುದು, ಈಗಾಗಲೇ ಅವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಹರ್ಷದೀಪ್ ಸಿಂಗ್ ಒಂದು ಚೇಂಜಸ್ ನ ಮಾಡ್ಕೊಬಹುದು, ಅದ್ ಬಿಟ್ರೆ ಎಲ್ಲ ಕೂಡ ಸೇಮ್ ಇದ್ದೇ ಇರುತ್ತೆ. ಇನ್ನು ಇಂಗ್ಲೆಂಡ್ ಟೀಮ್ ಅಲ್ಲಿ ಕೂಡ ಅಷ್ಟೇ ಒಂದು ಚೇಂಜಸ್ ಕೂಡ ಆಗ್ಬಹುದು. ಬ್ರೈಡನ್ ಕಾರ್ಕ್ ಇವತ್ತಿನ ಪ್ಲೇಯಿಂಗ್ 11 ಅಲ್ಲಿ ಕಳ್ಸ್ಕೊಂತಾರೆ ಅಂತ ಕೆಲವೊಂದು ಅಪ್ಡೇಟ್ ಗಳು ಕೂಡ ಇದೆ, ನೋಡೋಣ ಟೀಮ್ ಅನ್ನ ಯಾವ ತರ ಮಾಡ್ಕೊಳ್ತಾರೆ ಅಂತ. ಇನ್ನು ಇವತ್ತು ಯಾವ್ಯಾವ ಪ್ಲೇಯರ್ ಇಂದ ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ವಿಕೆಟ್ಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು, ಲಾಸ್ಟ್ ಮ್ಯಾಚ್ ಫ್ಲಾಪ್ ಆಗಿರೋದ್ರಿಂದ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಆಡಿರೋ ಹಿಸ್ಟ್ರಿ ಕೂಡ ಚೆನ್ನಾಗಿದೆ, ಹಾಗಾಗಿ ನೋಡಿ ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಇನ್ನು ಜೋ ರೂಟ್ ಮತ್ತೆ ಜೋಸ್ ಬಟ್ಲರ್ ಇಂದ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನು ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ತುಂಬಾ ಇಂಪ್ಯಾಕ್ಟ್ ಮಾಡೋದ್ರಿಂದ ಯಾವ ಟೀಮ್ ಟಾಸ್ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳುತ್ತೆ ಆ ಒಂದು ಟೀಮ್ ಗೆ ಸಖತ್ತು ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಅದೇ ಇನ್ ಕೇಸ್ ನಮ್ಮ ಇಂಡಿಯನ್ ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ನಮ್ಮ ಇಂಡಿಯನ್ ಟೀಮ್ ಈಸಿಯಾಗಿ ಹೊಡೆಯುತ್ತೆ ಮತ್ತೆ ಈ ಸೀರೀಸ್ ಅನ್ನ ಮೂಡಿಗೆ ಏರ್ಸ್ಕೊಡ್ತಾರೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗೆ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.